ನಮ್ದು ವಿಡಿಯೋ ಮಾಡಿ ಎಲ್ಲರೂ ಮಾಡಿ ಕೊಲೆ ಮಾಡ್ದ ನಾವ. ಹೌದು ಸರ್, ಬಂದಿದ್ದೀವಿ ಸರ್, ನಾವು ಒಳಗೆ ಬಂದೇವಿ ಸರ್, ನಮ್ಗೇನು ಗೊತ್ತಿಲ್ಲ ಸರ್. ಹಾಯ್ ಗಾಯ್ಸ್, ಎಲ್ಲರಿಗೂ ನಮ್ಮ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಇವತ್ತು ನಾವು ಹೋಗ್ತಿರೋದು ಒಂದು ಸ್ಪೆಷಲ್ ಪ್ಲೇಸ್ ಇದೆ. ಎಲ್ಲಿ ಹೋಗ್ತಿದ್ದೀವಿ ಅಂತ ಹೇಳೋಕ್ಕಿಂತ ಮುಂಚೆ ಇಲ್ಲಿ ನೋಡಿ ನಮ್ಮ ಗಾಡಿ ಇದೆ, ನಿಮಗೆ ತೋರಿಸ್ತೀನಿ. ಇವತ್ತು ಗಾಡಿ ತಂದಾಗ್ಲಸಿಂದ ಫಸ್ಟ್ ಟೈಮ್ ಈ ಗಾಡಿನ ವಿಡಿಯೋ ಮಾಡೋಕ್ಕೆ ತಗೊಂಡು ಹೋಗ್ತಾ ಇದ್ದೀನಿ. ಇದೇ ಆಫ್ ರೋಡಿಂಗ್ ಗಾಡಿ, ಇದೇ ಆನ್ ರೋಡಿಂಗ್ ಗಾಡಿ. ನೋಡಿ, ಎಲ್ಲಿನೂ ಕೈ ಕೊಡಬಾರ್ದಂತ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಈಗ ನಮ್ಮ ರೈಡನ್ನು ಸ್ಟಾರ್ಟ್ ಮಾಡ್ತೀವಿ. ಬನ್ನಿ ಹೋಗೋಣ ನಮ್ಮ ಜೊತೆ. ನಾವು ಹೋಗೋ ಜಾಗ ಬನ್ನಿ. ನಾವು ಹೊಂಟಿದ್ದು ಕಲಿಕೇರಿ ವ್ಯೂ ಪಾಯಿಂಟ್ಗೆ. ಭಾಳ ಚೆನ್ನಾಗಿರುತ್ತೆ ವ್ಯೂ ಅಲ್ಲಿಂದ ನೋಡಿದ್ರೆ ಅಂತ ಕೇಳಿದ್ವಿ. ಬನ್ನಿ ನೋಡೋಣ ಏನಾಗುತ್ತೆ. ಒಂದು ಅರ್ಧ ಕಿಲೋಮೀಟರ್ ನಡ್ಕೊಂಡು ಹೋಗ್ಬೇಕು. ಅದನ್ನು ಟ್ರೆಕ್ಕಿಂಗ್ ಅಂತಾರೆ. ಅದನ್ನೇ ಟ್ರೆಕ್ಕಿಂಗ್ ಮಾಡ್ಕೊಂಡು ಹೋಗ್ಬೇಕು. ಇಲ್ಲಿ ನಮ್ಮ ಹಿಂದನೂ ಯಾರೂ ಇಲ್ಲ, ನಮ್ಮ ಮುಂದನೂ ಯಾರೂ ಇಲ್ಲ, ನಾವು ಒಬ್ಬರೇ ನಡ್ಕೊಂಡು ಹೋಗ್ತಿದ್ದೀವಿ. ಇಂಥ ಜಾಗಗಳನ್ನೆಲ್ಲ ನೋಡೋದ್ರಲ್ಲಿರೋ ಮಜಾನೇ ಬೇರೆ. ಮಳೆ ಬಂದು ಎಲ್ಲ ಮಸ್ತ್ ನೀರು ನಿಂತಿರುತ್ತೆ. ಎಲ್ಲಿ ಬೇಕಲ್ಲಿ ಜಲಪಾತಗಳು ಕ್ರಿಯೇಟ್ ಆಗಿರ್ತವೆ. ಸಂಡೇ ಹೊತ್ತು ಬೆಳಗ್ಗೆನೆ ಬಂದ್ಬಿಟ್ಟಿವಿ ಇಲ್ಲಿ ಸೀದಾ. ಈ ವ್ಯೂ ಪಾಯಿಂಟ್ ನೋಡೋಕ್ಕೆ ನಾನು ಫಸ್ಟ್ ಸಲ ಬಂದಿರೋದಿಲ್ಲಿ. ಅದು ಎಲ್ಲೈತಂತ ನನಗೂ ಅಷ್ಟೇನು ಐಡಿಯಾ ಇಲ್ಲ. ಹಂಗೆ ನಡ್ಕೊತ ಹೋಗ್ತಿದ್ದೀನಿ. ಲಾಸ್ಟಿಗೆ ಕೊನೆ ತನಕ ಎಲ್ಲಿ ತನಕ ರೀಚ್ ಆಗ್ತೀವಿ ನೋಡೋಣ. ಅದೇ ವ್ಯೂ ಪಾಯಿಂಟ್ ಅಂತ ಹೇಳಿದ್ದಾರೆ. ಇಲ್ಲಿ ಒಂದಿಬ್ಬರು ನನಗೆ ಅಪೋಸಿಟ್ ಬಂದರು ಹೋಗೋತ್ನಾಗ. ಅವ್ರು ಹೇಳಿದರು ಕಾಡು ಪ್ರಾಣಿಗಳು, ಗೆಜ್ಜೆಗಳು, ಕುತ್ತಿಗೆ, ಕೈಕಾಲುಗಳು, ಬಿಂದಿಗಳು, ಹಣೆಗಳು, ಟಿಪ್ಪುಗಳು, ಕೂದಲುಗಳು, ಮೂಗುಬಟ್ಟೆಗಳು, ರೈಡ್ಗಳು, ವಿಚಾರಣೆಗಳು, ಆಫೀಸರ್ಗಳು, ಪ್ರಶ್ನೆಗಳು, ಬ್ಯೂಟಿ ಪಾರ್ಲರ್ಗಳು, ವಯಸ್ಸು ಯಾವಾಗಲೂ 24ಗಳು, ಮದುವೆಗಳು, ಹೆರಿಗೆಗಳು, ತಾಯ್ತನಗಳು, ಅದರಲ್ಲಿ ಉದ್ಭವ ಆಗಬಹುದಾದ ಸಮಸ್ಯೆಗಳು, ಕಿರುಕುಳಗಳು, ಕಾಟಗಳು, ರೇಷ್ಮೆ ಸೀರೆಗಳು, ಹುಚ್ಚು ಬಾರ್ಡರ್ಗಳು, ಮ್ಯಾಚಿಂಗ್ ಬ್ಲೌಸ್ಗಳು, ಮೆಗಾ ಸೀರಿಯಲ್ಗಳು, ಟಿವಿ ಅಡಿಗೆ ಪ್ರೋಗ್ರಾಮ್ಗಳು, ಅಕ್ಕರ್ಮನೆ ಆಂಟಿಗಳು, ಡೈನಿಂಗ್ ಟೇಬಲ್ಗಳು, ಚಮಚಾ ಸ್ಟ್ಯಾಂಡ್ಗಳು, ಚುಚ್ಚು ಮದ್ದುಗಳು, ವಾಕ್ಗಳು, ಈವ್ನಿಂಗ್ ತೀರ್ಥ ಸೇವೆಗಳು, 30 ಸೈಟ್ಗಳು, 55 ಟೈಲ್ಸ್ಗಳು, ದೊಡ್ಡ ಕಾಲುಗಳು, ಆರ್ಕಿಮಿಡಿಸ್ಗಳು, ಐನ್ಸ್ಟೀನ್ಗಳು, ಬಾತ್ರೂಮ್ನಲ್ಲಿ ಹೊಡೆದ ಸ್ವಿಚ್ಗಳು, ಲೈಟಿಗೆ ಒಗೆದ ಚಟ್ಟಿಗಳು, ಸೌಂದರ್ಯ ಇಂದಿನ ಡೌಟ್ಗಳು, ಸಂಬಂಧಿಕರ ಮದುವೆಗಳು, ಕ್ರೀಡಾ ನಿಯಮಗಳು, ಮತ್ತೆ ಬಂತು ಅದೇ ಪದಗಳು. ಅಯ್ಯಪ್ಪ, ಇದೇ ನಮ್ಮ ಜೀವನಗಳು. ಹೀಗೆ ನೋಡಿ ನಾವು ನಡ್ಕೊತ ನಾವು ಕೇವಲ 10% ದಾರಿ ಅಷ್ಟೇ ಮುಗಿಸಿದ್ದೀವಿ. ಇನ್ನು 90% ದಾರಿ ಇದೆ. ಇಡೀ ದಾರಿ ಪೂರ ಕಾಡು. ಎಲ್ಲಿ ಬೇಕಲ್ಲಿ ನೀರು ಬಂದು ಜಾರೋ ಆಗಿದೆ. ನೀವು ಯಾವ್ದಾದ್ರು ಸ್ಲಿಪ್ಪರ್ಸ್ ಹಾಕೊಂಡು ಬರಂಗಿದ್ರೆ ಈ ಕಡೆ ಬರಕ್ಕೆ ಹೋಗ್ಬೇಡಿ. ಸ್ಲಿಪ್ಪರ್ಸ್ ಹಾಕೊಂಡು ಚೆನ್ನಾಗಿರೋ ಬೂಟ್ಸ್ಗಳನ್ನು ಹಾಕೊಂಬರ್ರಿ, ಅದಕ್ಕೆ ಸೂಟ್ ಆಗುತ್ತೆ. ನೀವು ಇಲ್ಲಾಂದರೆ ಜಾರಿ ಬೀಳ್ತಾನೆ ಇರ್ತೀರಾ. ದಾರಿ ಇದೆ, ಸೀದಾ ಹೋಗ್ಬಿಡೋದು. ಹತ್ತಾರೋ ಅವ್ರು ಬರ್ತಾಯಿದ್ದಾರೆ. ಅವರಿಬ್ಬರಿದ್ರೂ ಹೆದರ್ಕೊಂಡು ಹಿಂದೆ ಹೋದರು. ಆದರೆ ನಾವೊಬ್ಬರು ಸೀದಾ ಏನು ಮಾಡುವರು ನನಗೇನು ಕೇಡು ಮಾಡುವರು. ಜೈ ಕರ್ನಾಟಕ ಅಂತಂದು ಬಂದ್ವಿ. ಹೋಗ್ತಿದ್ದೀವಿ ಈಗ ವ್ಯೂ ಪಾಯಿಂಟ್. ನಮ್ಮಪ್ಪ ಏನಾದರೂ ಈ ವಿಡಿಯೋ ನೋಡಿಬಿಟ್ರೆ ಎಲ್ಲೆಲ್ಲಿ ಕಾಡು ಗೀಡು ಸುತ್ತಾಡೋ ಕುಂತಲ್ಲಿ ಅಂತ ಬೈತಾರ. ಮನೆಗೆ ಹೋದ್ರೂ ಹೇಳಕ್ಕೆ ಬರಲ್ಲ, ಬೈತಾರ. ಅದಕ್ಕೆ ಅವರಿಗೆ ಹೇಳೋದು ಬೇಡ. ಅವ್ರ ಕಡೆ ಏನೇ ಈ ವಿಡಿಯೋ ಹೋಗ್ತಾನ ತುಂಬ ಲೇಟ್ ಆಗುತ್ತೆ. ಅಷ್ಟದಾನ ನಮ್ಮ ಮನೆಯಾಗ ಏನಾದರೂ ಹೇಳಿ ಮ್ಯಾನೇಜ್ ಮಾಡಿಬಿಟ್ಟಿರ್ತೀವಿ. ನೀವು ನೋಡಿ ಆನಂದಿಸಿ. ಈ ಬೂಟ್ ಸ್ಲಿಪ್ಪಿ ಬೂಟ್ ಹಾಕ್ಕೊಂಬಂದ್ಬಿಟ್ಟಿನಿ. ಎಲ್ಲಿ ಜಾರಿ ಬೀಳ್ತೀನೋ ಎಲ್ಲೆಲ್ಲೋ ಹೆದರಿಕೆ ಹಾಕುಂತೈತಪ್ಪ. ಅವನ ಮಳೆ ಬಂದು ಆ ಗಜಿಬಿಜಿ ಕಿಜಿಬಿಜಿ ಪೊಪ್ಪೊಪ್ಪೋ ಕಿರಿ ಕಯ್ಯ ಕೊಕ್ಕೊ ನೋಡ್ರಿ, ಪ್ರಾಣಿಗಳು ನೀರು ಕುಡಿಲಿ ಅಂತಂದು ಇದನ್ನು ಮಾಡ್ಯಾರ. ಅಂದರೆ ಪಕ್ಕ ಯಾವುದಾದ್ರೂ ಪ್ರಾಣಿಗಳು ಇಲ್ಲಿ ದೊಡ್ಡ ಇರ್ತಾವ. ಅಪ್ಪ ಸ್ವಲ್ಪ ಹುಷಾರಾಗಿ ಹೋಗ್ಬೇಕಷ್ಟೇ. ಹುಷಾರಾಗಿ ಅಂತೂ ನಾವು ಮೊದಲೇ ಇರ್ತೀವಿ. ನಾವು ವಿಡಿಯೋ ಮಾಡ್ಕೊತ ಹಂಗೆ ನಡ್ಕೊತ ಬಂದೆ. ಇಲ್ಲೊಂದು 4-5 ಜನ ಸಿಕ್ಕರು ನನಗೆ. ಅವರು ಮಾತಾಡ್ಸಿದ್ರು, ನಮ್ಮ ಯೂಟ್ಯೂಬ್ ಚಾನಲ್ ಬಗ್ಗೆ ಕೇಳಿದರು. ಸ್ವಲ್ಪ ನಾನು ಹೇಳಿದೆ, ಅವರು ಆಲ್ ದ ಬೆಸ್ಟ್ ಅಂದರು. ಸ್ವಲ್ಪ ಖುಷಿ ಆಯಿತು. ಅವ್ರಿಗೆ ನಾನು ನಮ್ಮ ವೀಡಿಯೋದಲ್ಲಿ ತಗೋಬೇಕು ಅನ್ಕಂಡೆ. ಆದರೆ ಅವರು ಸ್ವಲ್ಪ ಫೋಟೋ ತೆಗೆಸ್ಕೊಳೋದ್ರಲ್ಲಿ ಬ್ಯುಸಿ ಇದ್ದರು. ಮತ್ತು ಅವರಿಗೆ
ಚೆನ್ನಾಗಿ ಅನಿಸುತ್ತೋ ಇಲ್ಲ ಅಂತ ನಾನೇ ಅವ್ರಿಗೆ ವಿಡಿಯೋದಲ್ಲಿ ಕರ್ಕೊಂಡಿಲ್ಲ. ಇರಲಿ ನಮಗೂ ಸ್ವಲ್ಪ ವಿಡಿಯೋ ಮಾಡೋದ್ನಾಗ ಧೈರ್ಯ ಸಾಕಾಗ್ತಿಲ್ಲ. ಹಾಗೆ ಮಾಡ್ಕೊತ ವಿಡಿಯೋಸ್ಗಳು ಸ್ವಲ್ಪ ಧೈರ್ಯ ಮುಂದಿನ ಸಲ ಬೇಕಾದರೆ ಎಲ್ಲರ ಜೊತೆ ಮಾತಾಡ್ಕೊತಾನೆ ವಿಡಿಯೋ ಮಾಡಿದರೆ ಆಯಿತು. ಈಗ ಬರೀ ನಾವು ಅವೆಲ್ಲವನ್ನು ಬಿಡ್ರಿ. ಈಗ ನಾನು ಹತ್ತೋ ದಾರಿಯೆಲ್ಲ ಇಡೀ ಕಾಡಿದೆ. ಅದೇ ಕಾಡನ್ನು ಮತ್ತೆ ತೋರಿಸಿದರೆ ನಿಮಗೆ ಬೇಸರ ಬರುತ್ತೆ. ಅದಕ್ಕೋಸ್ಕರ ಡೈರೆಕ್ಟ್ ಮೇಲೆ ಹೋಗಿ ವ್ಯೂ ಪಾಯಿಂಟನ್ನೇ ತೋರಿಸ್ತೀನಿ. ಬನ್ನಿ ನಾನು ಮಾಡ್ತಿರೋ ಇದು 2ನೇ ವಿಡಿಯೋ. ಇಷ್ಟು ದೂರ ಇದು ನಡ್ಕೊತ ಹೋಗ್ಬೇಕಂತ ನನಗೆ ಗೊತ್ತಿದ್ದಿಲ್ಲ. ಇದು ಒಂಥರ ನಮ್ಮದು ಪ್ರಕೃತಿಯಿಂದ ಚಾಲೆಂಜ್ ಥರನೇ ಇದೆ. ಇರಲಿ, ಅದು ಸುಲಭ ಇರಲ್ಲ. ಕಾಲಂತರ ಮುಕ್ಕಳೇರಂಗೆ ನೋವ್ತಾವೆ ಇವತ್ತು, ಅದಂತೂ ಫಿಕ್ಸು. ನಾಳೆ ಮತ್ತೆ ಅದು ಕೆಲ್ಸಕ್ಕೆ ಹೋಗ್ಬೇಕು. ಆಗುತ್ತೋ ಇಲ್ಲೋ ಏನು ಹೆಂಗೋ ಏನಪ್ಪ ಇಷ್ಟು ಕೆಳಗೈತಲ್ಲ ವ್ಯೂ ಪಾಯಿಂಟ್ ಅಂತ ಅನ್ಕೊಳ ಕುಂತಿದ್ದೆ. ನೋಡಿ ಬರ್ತಾ ಸೀದಾ ಏಕ ಚಲೋ ಬಂದಿ ನೋಡಪ್ಪ. ಇಷ್ಟು ಮ್ಯಾಗ ಹತ್ತ ಶಾಕ್ ಆಯ್ತಾ? ನಿಮಿಟ್ ಆಗ್ಲೇಬೇಕು ಅಂತ ತಾನೇ ನಿನಗೆ ಈ ಜಾಗಕ್ಕೆ ಕರ್ಕೊಂಡು ಬಂದಿತ್ತು. ಅದಕ್ಕೆ ಸೇರ್ತಿಲ್ಲ ಎಲ್ಲ ನೋಡಿ ಬರ್ತಾರೆ. ನಮ್ದು 4 ಮಂದಿ ವಿಡಿಯೋ ಮಾಡ್ರು. ಇದೇ ನೋಡ ಎಲ್ಲಿ ಹೊಡೆದಿದ್ದೆ ನೀರು ಚಂದಾನೆ. ನೀರು ಕನೆಕ್ಟ್ ಆಗಿತ್ತು. ಯಾವ್ದು ನೀರು ಚಂದಾನೆ ಅದು ನೋಡಿ ಹೆಂಗೆ ಮಾಡೋದು. ಇನ್ನ ಕೇಳೋದು ಯಾವ ಹುಡುಗಿಗೂ ಐ ಲವ್ ಯು ಹೇಳಿಲ್ಲ. ಮರ್ತಂಗೆ ಆಗೈತೆ. ಕಿಂಗ್ ಆಫ್ ಡೆವಿಲ್ ನಮ್ದು ವಿಡಿಯೋ ಮಾಡಿ ಎಲ್ಲರೂ ಕೊಲೆ ಮಾಡೋದು ನಾವು. ಹೌದು ಸರ್, ಬಂದಿದ್ದೀವಿ ಸರ್, ನಾವು ಒಳಗೆ ಬಂದೇವಿ ಸರ್, ನಮ್ಗೇನು ಗೊತ್ತಿಲ್ಲ ಸರ್. ಹೌದು ಸರ್, ನಾವೆಲ್ಲ ಕುಡಿದು ಗೊತ್ತಿಲ್ಲ ಸರ್, ನಾವು ಏನು ತಿಳಿಲ್ಲ ಸರ್. ಫ್ರೆಂಡ್ಶಿಪ್ ಮಾಡಿದ್ರೆ ಗೊತ್ತಿಲ್ಲ.
ಅಣ್ಣ ನಮ್ಮ ಚಾನಲ್ಗೆ ಬರ್ತಾರೆ, ನಮ್ಮ ಚಾನಲ್ಗೆ ಒಂದು ಹಾಯ್ ಅವರು. ಹಾಯ್ ಬ್ರೋ, ನಮ್ಮ ಬ್ರೋಗೆ ಸಪೋರ್ಟ್ ಮಾಡಿ. ಸ್ಟಾರ್ಟಿಂಗ್ ಏನೋ ವ್ಲಾಗ್ ಸ್ಟಾರ್ಟ್ ಮಾಡಿರಂತೆ, ನೀವೇನು ಸಜೆಷನ್ ಇದ್ರೆ ಅವ್ರಿಗೆ ಡೈರೆಕ್ಟ್ ಕೊಡ್ರಿ. ಥ್ಯಾಂಕ್ಸ್ ಅಣ್ಣನ. ಬೆಳಿಗ್ಗೆ ಅಣ್ಣನ ವಿಡಿಯೋ ನೋಡಿ ವ್ಲಾಗ್ ಮಾಡ್ಬೇಕಂತಾನೆ ನಾನು ಬಂದೆ. ಅಣ್ಣನೇ ಸಿಕ್ಬಿಟ್ರು ಇಲ್ಲಿ ಕಲ್ಕೆರಿಯಲ್ಲಿ. ಥ್ಯಾಂಕ್ ಯು ಬ್ರೋ. ಥ್ಯಾಂಕ್ಸ್ ಬ್ರೋ ಸಿಕ್ಕಿದ್ರೆ ವಿಡಿಯೋ ಮಾಡಿದ್ವಿ. ನಮ್ಮ ದೋಸ್ತ್ ಅನ್ಎಕ್ಸ್ಪೆಕ್ಟೆಡ್ ಇವತ್ತು ಏನಾಯ್ತು ಅಂದ್ರೆ, ನಮ್ಮ ದೋಸ್ತ್ ಒಂದು ರೀಲ್ ಕಳಿಸಿದ. ನಮ್ಮ ದೋಸ್ತ್ ಒಂದು ರೀಲ್ ಕಳಿಸಿದ. ಆ ರೀಲ್ನಲ್ಲಿ ಈ ಬ್ರೋ ಇದ್ರು, ಈಗ ತೋರಿಸಿದ್ನಲ್ಲ ಆ ಬ್ರೋ ಇದ್ರು. ಆ ಬ್ರೋ ನೋಡಿ ನಮ್ಮ ದೋಸ್ತ್ ವಿಡಿಯೋ ಈ ಬ್ರೋ ಥರ ಹೋಗಿ ಈ ಜಾಗಕ್ಕೆ ಮಾಡಂತಂದಿದ್ರೆ, ಅಲ್ಲಿ ನಮ್ಗೇನಾಯ್ತಂದ್ರೆ ಬ್ರೋನೇ ಬಂದ್ಬಿಟ್ರು.